ವೆಯ್ಟ್ ಲಾಸ್ ಮಾಡ್ತಿರೋಂಥವ್ರು ಪ್ರತಿಯೊಬ್ಬರೂ ಸಹ ನೀವು ಮಾಡ್ತಿರೋಂಥ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಹೆಲ್ತಿ ಆಗಿದೆಯಾ ಅನ್ಹೆಲ್ತಿ ಆಗಿದೆಯಾ ಫಸ್ಟ್ ಚೆಕ್ ಮಾಡಿ. ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಂದ್ರೆ ನಮ್ಮ ಬಾಡಿಗೆ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ನ್ಯೂಟ್ರಿಯೆಂಟ್ಸ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಬಾಡಿ ರನ್ ಆಗ್ತಿರೋವಂಥದ್ದು ಇಡ್ಲಿ ದೋಸೆ ರಾಗಿ ಅಥವಾ ಅನ್ನ ಸಾಂಬಾರಿಂದ ಅಲ್ಲ, ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸಿಂದ. ಆ ನ್ಯೂಟ್ರಿಯೆಂಟ್ಸ್ ಇವಾಗ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ, ಬೇಡದಿರೋದು ಜಾಸ್ತಿ ನಮ್ಮ ಬಾಡಿಗೆ ಸಿಗ್ತಾ ಇದೆ, ಅದನ್ನು ಕೂಡ ಸಾಕಾಗ್ತಾ ಇಲ್ಲ. ಅದರಲ್ಲೂ ಕೂಡ ಕೆಮಿಕಲ್ಸ್ ಅದು ಇದೆಲ್ಲ ಹಾಕಿ ಇನ್ನೂ ಬಾಡಿ ಡ್ಯಾಮೇಜಸ್ಸೇ ಆಗ್ತಾ ಇದೆ. ಹಿಂಗಿರಬೇಕಾದ್ರೆ ಅವುಗಳಿಂದ ನಾವು ಜಾಸ್ತಿ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಅದು ಎಲ್ಲೆಲ್ಲಿದೆ, ನಾವು ತಿನ್ನುವಂಥ ಪ್ರತಿಯೊಂದು ಫುಡ್ನು ಕೂಡ ಚೂಸ್ ಮಾಡೋದನ್ನು ಕಲಿಬೇಕು. ಫುಡ್ ಚೂಸ್ ತುಂಬ ಇಂಪಾರ್ಟೆಂಟ್. ನಾವು ತಿನ್ನುವಂಥ ಪ್ರತಿಯೊಂದು ಫುಡ್ಡೇ ನಮ್ಮ ಬಾಡಿನ ಇನ್ನೊಂದಷ್ಟು ದಿವಸಗಳ ಕಾಲ, ಇನ್ನೊಂದಷ್ಟು ವರ್ಷಗಳ ಕಾಲ ಹೆಲ್ತಿಯಾಗಿಡೋದಕ್ಕೆ ಸಾಧ್ಯ, ಆರೋಗ್ಯವಾಗಿರೋ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ಸೊ ನೀವೇನೇ ಫುಡ್ ಇಂಟೇಕ್ ಮಾಡೋದು ಕೂಡ ಆ ಫುಡ್ ಹಿಂದೆ ಏನು ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಇದೆ, ಪ್ರೋಟೀನ್ಸ್ ವೈಟಮಿನ್ಸ್ ಎಷ್ಟಿದೆ ಇದನ್ನ ಒಂದು ಸಲ ಚೆಕ್ ಮಾಡಿ ಆಮೇಲೆ ತಗೋ. ಓಕೆ. ಆ್ಯಂಡ್ ನೆಕ್ಸ್ಟು 80 to 90% ಡಯಟ್ನಲ್ಲಿರಲಿ, 10 to 15% ಅಥವಾ 20% ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ. ಸೊ ಇಷ್ಟಿದ್ದರೆ ಮಾತ್ರ ನಮಗೆ ಹೆಲ್ತಿಯಾಗಿ ರಿಸಲ್ಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ಬಿಟ್ಟು ನೀವು ಏನೇ ಉಲ್ಟಾ ಮಾಡಿದ್ರು ಕೂಡ ರಿಸಲ್ಟ್ಸ್ ಬರೋದು. ಸೊ ಫುಡ್ ಚೂಸ್ ತುಂಬ ಇಂಪಾರ್ಟೆಂಟ್. ಆ ಫುಡ್ ಚೂಸ್ ಬಗ್ಗೆ ನಿಮಗೆ ತಿಳ್ಕೋಬೇಕು. ಮತ್ತು ನೀವು ತಿನ್ನುವಂಥ ಫುಡ್ನಲ್ಲಿ ಯಾವ ರೀತಿ ಇದು ಮಾಡಬೇಕು, ಯಾವ ರೀತಿ ಪರ್ಟಿಕ್ಯುಲರಾಗಿ ತಿನ್ನಬೇಕು, ಪ್ರೋಟೀನ್ಸ್ಗೆ ಎಷ್ಟು ತಿನ್ನಬೇಕು, ಫೈಬರ್ಗೆ ಎಷ್ಟು ತಿನ್ನಬೇಕು, ಕಾರ್ಬ್ಸ್ ಎಷ್ಟು ತಿನ್ನಬೇಕು, ಪ್ರತಿಯೊಂದು ಕೂಡ ನಿಮಗೆ ಡಿಸೈನ್ ಮಾಡಬೇಕಂದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಿಮಗೆ ಪರ್ಸನಲೈಸ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬೈ.